ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಜಗತ್ತಿನ ಸರ್ವಾತ್ಮರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಮುರಳಿ ಚಿಂತನೆಗೆ ಮೊದಲು ಒಂದಷ್ಟು ಯೇಸು ಕ್ರಿಸ್ತರ ಒಂದಷ್ಟು ಚಿಂತನೆಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕೂಡ ಆಯಾ ಸಮಯಕ್ಕನುಸಾರವಾಗಿಯೇ ಈ ಸೃಷ್ಟಿಯಲ್ಲಿ ಸ್ಥಾಪನೆಯಾಗುತ್ತಾ ಬಂದಿದೆ. ಇಸ್ಲಾಂ ಧರ್ಮ ಆಗಿರಬಹುದು, ಜೈನ ಧರ್ಮ ಆಗಿರಬಹುದು, ಬೌದ್ಧ ಧರ್ಮ ಆಗಿರಬಹುದು, ಕ್ರೈಸ್ತ ಧರ್ಮ ಆಗಿರಬಹುದು, ಸಿಖ್ ಧರ್ಮ ಆಗಿರಬಹುದು, ಯಾವುದೇ ಒಂದು ಧರ್ಮವೂ ಕೂಡ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಒಂದು ಧರ್ಮದ ಅವಶ್ಯಕತೆ ಈ ಜಗತ್ತಿನಲ್ಲಿ ಇದ್ದೇ ಇದೆ. ಒಂದು ಜನಸಂಖ್ಯೆಗನುಗುಣವಾಗಿ ಮತ್ತು ಸಮಯಕ್ಕನುಸಾರವಾಗಿ ಎಲ್ಲ ಧರ್ಮದಲ್ಲೂ ಕೂಡ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುವ ಒಂದಷ್ಟು ಮೌಲ್ಯಗಳನ್ನು ಬಿತ್ತುವ ಕಾರ್ಯವನ್ನೇ ಮಾಡಿದೆ ಹೊರತಾಗಿ ಬೇರೇನೂ ಅಲ್ಲ. ನಾವು ನೋಡುವ ದೃಷ್ಟಿ ಚೆನ್ನಾಗಿ ಇದ್ದರೆ ಎಲ್ಲಾ ಧರ್ಮದಲ್ಲಿಯೂ ಕೂಡ ಒಂದಷ್ಟು ಮೌಲ್ಯಗಳು ನಮಗೆ ಸಿಕ್ಕೇ ಸಿಗ್ತವೆ. ಹಾಗಾಗಿ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತರ ಒಂದು ವಿಶೇಷತೆಯನ್ನು ನಾವು ಗಮನಿಸುವುದಾದ್ರೆ ಪ್ರೀತಿಯ ಧರ್ಮ ಅಂತ ಕರಿಬಹುದು. ಪ್ರೇಮಕ್ಕೆ, ಒಂದು ಪ್ರೀತಿಗೆ ಬಹಳವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಧರ್ಮ ಅಂದ್ರೆ ಅದು ಕ್ರೈಸ್ತ ಧರ್ಮ. ಹಾಗೆ ನೋಡಿದ್ರೆ ಈಗ ನಾವು ಜ್ಞಾನದಲ್ಲಿ ಬಂದಾದ ಮೇಲೆ ಆತ್ಮದ 7 ಗುಣಗಳು ಯಾವುದೆಲ್ಲ ಇದೆಯೋ, ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ, ಈ 7 ಗುಣಗಳು ಕೂಡ ಒಂದೊಂದು ಧರ್ಮದ ಮುಖಾಂತರ ಒಂದೊಂದು ಗುಣವನ್ನ ಹಂಚಲಿಕ್ಕೆ ಧರ್ಮಾತ್ಮರು ಬಂದಿದ್ದಾರೆ. ಬೌದ್ಧ ಧರ್ಮ ಶಾಂತಿಯನ್ನ ಸಾರುತ್ತೆ, ಸನ್ಯಾಸ ಧರ್ಮ ಪವಿತ್ರತೆಯನ್ನ ಸಾರುತ್ತೆ, ಕ್ರೈಸ್ತ ಧರ್ಮ ಪ್ರೀತಿಯನ್ನ ಸಾರುತ್ತೆ. ಹಾಗೆ ಕೆಲವೊಂದು ಜ್ಞಾನಪೂರಿತವಾದ, ಕೆಲವು ಶಕ್ತಿಪೂರಿತವಾದ, ಕೆಲವು ಆನಂದದಾಯಕವಾದ ಬೋಧನೆಗಳನ್ನ ಕೊಡುತ್ತಾ ಎಲ್ಲ ಧರ್ಮಗಳು ಕೂಡ ಸಾಗುತ್ತವೆ. ಯಾಕಂದ್ರೆ ಎಲ್ಲಾ ಧರ್ಮದ ಉದ್ದೇಶವೂ ಕೂಡ ಆತ್ಮ ಜಾಗೃತಿಯನ್ನ ಮಾಡುವುದೇ ಆಗಿರುತ್ತೆ, ಆತ್ಮ ಸಂತುಷ್ಟ ಮಾಡುವುದೇ ಆಗಿರುತ್ತೆ. ಹಾಗಾಗಿ ಆತ್ಮದ ಸಂಪೂರ್ಣ ಗುಣಗಳಾಗಲಿ ಅಥವಾ ಪರಿಚಯವಾಗಲಿ ಕೊಡುವುದು ಆ ಧರ್ಮದ ಕೆಲಸ ಆಗಿಲ್ಲದೆ ಇರುವ ಕಾರಣ ಒಂದೊಂದು ಗುಣಗಳನ್ನ ಪ್ರೇರೇಪಿಸುವಂತಹ ಕಾರ್ಯ ಅಂತೂ ಖಂಡಿತವಾಗಿ ಎಲ್ಲಾ ಧರ್ಮಗಳು ಮಾಡಿದೆ.
ಹಾಗಾಗಿ ಯೇಸು ಕ್ರಿಸ್ತರು ತಮ್ಮ ಜೀವನದ ಪರ್ಯಂತರ ತಮ್ಮ ಸುತ್ತಮುತ್ತಲಿರುವವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡುವುದನ್ನ ಕಲಿಸಿದ್ರು ಮತ್ತು ಸದಾ ಪ್ರೀತಿಯನ್ನೇ ಹಂಚಿದ್ರು. ಕೊನೆಯ ಗಳಿಗೆಯಲ್ಲಿಯೂ ಕೂಡ ತಾವು ಎಲ್ಲರನ್ನ ಪ್ರೀತಿಸುತ್ತಾ ಕೊನೆಗೆ ತಮ್ಮನ್ನ ಪ್ರೀತಿ ಅಂತಂದ್ರೆ ದ್ವೇಷಕ್ಕೆ ವಿರುದ್ಧವಾಗಿರುವಂಥದ್ದು. ಎಲ್ಲಿ ದ್ವೇಷ ಇಲ್ಲವೋ ಅಲ್ಲಿ ಪ್ರೀತಿ ಇದೆ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದ್ವೇಷವಿಲ್ಲ. ಆದ್ರೆ ಯಾರು ಪ್ರೀತಿಯ ಸಂದೇಶವನ್ನ ಸಾರ್ಲಿಕ್ಕೆ ಈ ಜಗತ್ತಿಗೆ ಬಂದಿದ್ರು ಅವರನ್ನ ರೊಚ್ಚಿಗೆ ಬಿಸಬೇಕು, ಅವರನ್ನ ದ್ವೇಷಿಸುವಂತೆ ಮಾಡಬೇಕು, ಅವರಿಗೆ ಕೋಪವನ್ನ ತರಿಸಬೇಕು ಅಂತ ಹೇಳಿ ಸಾಕಷ್ಟು ಪರೀಕ್ಷೆಗಳನ್ನ ಈ ಜಗತ್ತು ಅಥವಾ ಪ್ರಕೃತಿ ಒಡ್ಡುತ್ತೆ. ಅದೇ ಆಗಿದ್ದು ಯೇಸು ಕ್ರಿಸ್ತರಿಗೂ ಕೂಡ ಸಾಕಷ್ಟು ಪರೀಕ್ಷೆಗಳು, ಸಾಕಷ್ಟು ಕಠಿಣ ಶಿಕ್ಷೆಗಳನ್ನ ಕೊಟ್ಟು ಕೊನೆಗೆ ದೇಹಾವಸಾನದ ಸಮಯದಲ್ಲೂ ಕೂಡ ಜೀವಂತವಾಗಿರುವ ಶರೀರಕ್ಕೆ ಮೊಳೆಯನ್ನ ಹೊಡೆದು ನೇತು ಹಾಕಿದ್ರೂ ಕೂಡ ಮೈಯೆಲ್ಲ ರಕ್ತ ಸುರಿತಾ ಇದ್ದೂ ಕೂಡ ಕೋಪ ಅವರ ಮುಖದಲ್ಲಿ ಕಾಣಿಸಲಿಲ್ಲ. ಕಡೆಗೂ ಕೂಡ ಈ ಪ್ರಕೃತಿ ಸಮಯ ಸೋತಿತು, ಯೇಸು ಕ್ರಿಸ್ತರು ಗೆದ್ದರು. ಹಾಗಾಗಿ ಆ ಸಂದೇಶ ಇಂದಿಗೂ ಕೂಡ ಪ್ರೀತಿಯಿಂದ ಹಂಚಲ್ಪಡ್ತಾ ಇದೆ. ಪ್ರೀತಿ ಗೆಲ್ಲಿತ್ತು, ಕೋಪ ಸೋತಿತ್ತು, ದ್ವೇಷ ಸೋತಿತ್ತು, ಅಸೂಯೆ ಸೋತಿತ್ತು. ಕ್ಷಮಿಸಿ ಬಿಡು ಅವರನ್ನ ಭಗವಂತನೇ, ಅವರಿಗೆ ತಾವೇನು ಮಾಡುತ್ತೇವೆ ಎಂದು ತಿಳಿಯುತ್ತಿಲ್ಲ, ಹಾಗಾಗಿ ಅವರನ್ನ ಕ್ಷಮಿಸು ಅಂತಲೇ ಬೀಳ್ಕೊಟ್ಟರು ಹೊರತಾಗಿ ದ್ವೇಷಿಸಲಿಲ್ಲ, ಕೋಪ ಮಾಡಿಕೊಳ್ಳಲಿಲ್ಲ. ಇದೇ ಒಬ್ಬ ಧರ್ಮನಿಷ್ಠನಿಗೆ ಇರಬೇಕಾದಂತ ನಿಷ್ಠೆ. ಯಾವತ್ತೂ ಕೂಡ ಭೂಮಿ ಬಿರಿದರೂ ಕೂಡ ಧರ್ಮವನ್ನ ಬಿಡಬೇಡಿ ಅನ್ನುವಂತ ಮಾತನ್ನ ಏನು ಬಾಬಾರವರು ಹೇಳ್ತಾರೆ. ನಮಗೂ ಕೂಡ ಈ ಪರೀಕ್ಷೆಗಳು ಬರಲ್ಲ ಅಂತಲ್ಲ. ಒಂದೊಂದು ಧರ್ಮದ ಒಂದೊಂದು ಗುಣಗಳನ್ನ ಅಳವಡಿಸಿಕೊಳ್ಳಲು ಬಂದವರಿಗೆ ಅಷ್ಟೊಂದು ಪರೀಕ್ಷೆಗಳಿದ್ದಾಗ ನಾನು ಆತ್ಮ ಅಂತ ಸದ್ಗುಣಗಳನ್ನ ಅಳವಡಿಸಿಕೊಂಡು ಸದಾನಂದದಲ್ಲಿ ಇರ್ಲಿಕ್ಕೆ ಹೊರಟ ನಮಗೆ ಎಲ್ಲಾ ಧರ್ಮಕರ್ತರಿಗೆ ಬಂದಿರುವ ಒಟ್ಟಾರೆ ಸಮಸ್ಯೆ ಅಥವಾ ಪರೀಕ್ಷೆಗಳು ನಮಗೆ ಬಂದೇ ಬರುತ್ತವೆ ಅನ್ನೋದು ನಮ್ಮ ತಲೆ ಒಳಗಡೆ ಇರಬೇಕಾಗ್ತದೆ. ನಾವು ಹಿಂಗೆ ಪಾರಾಗ್ಬಿಡ್ತೀವಿ ಅನ್ನೋದು ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು 7 ಗುಣಗಳನ್ನ ಅಳವಡಿಸಿಕೊಂಡ ಸಂಪೂರ್ಣ ಆತ್ಮದ ಸ್ಮೃತಿಯಲ್ಲಿ ಇದ್ದು ಆತ್ಮಾನಂದದಲ್ಲಿ ಅನುಭವಿಸಬೇಕು ಅಂದ್ರೆ ಈ ಪ್ರಕೃತಿ ಅಥವಾ ಮಾಯೆ ನಮಗೆ ಪರೀಕ್ಷೆಯನ್ನ ಒಡ್ಡಿ ಖಂಡಿತವಾಗಿಯೂ ಕೂಡ ನಮ್ಮನ್ನ ಜಗತ್ತಿನ ಮುಂದೆ ತಂದು ನಿಲ್ಲಿಸುತ್ತೆ. ಆಗ ನಾವು ಶಾಂತಿಯನ್ನ ಕಳೆದುಕೊಳ್ಳದೆ, ಪ್ರೇಮವನ್ನ ಕಳೆದುಕೊಳ್ಳದೆ, ಶಕ್ತಿಯನ್ನ ಕಳೆದುಕೊಳ್ಳದೆ, ಜ್ಞಾನವನ್ನು ಬಿಡದೆ, ಪವಿತ್ರತೆಯನ್ನು ಬಿಡದೆ ಯಾರು ಅಚಲವಾಗಿ ಅಠೂಟವಾಗಿ ನಿಲ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರನ್ನು ಯಾರೂ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈಗಾಗಲೇ ಇದನ್ನ ನಾವು ನೋಡಿದ್ದೇವೆ. ಬ್ರಹ್ಮ ಮಮ್ಮ ಆದಿ ರತ್ನರೆಲ್ಲರಿಗೂ ಕೂಡ ಆದಿಯಲ್ಲಿಯೇ ಯಜ್ಞದ ಆರಂಭದಲ್ಲಿಯೇ ಬೆಂಕಿಯನ್ನ ಹಚ್ಚಿ ನೋಡಿದ್ರು, ಕೊಲೆ ಮಾಡ್ಲಿಕ್ಕೆ ಬಂದಿದ್ರು, ಕೋರ್ಟಲ್ಲಿ ಕೇಸ್ ಹಾಕಿದ್ರು, ಎದುರಿಸಿದ್ರು, ಬೆದರಿಸಿದ್ರು, ಎಷ್ಟೆಲ್ಲ ರೀತಿಯ ಯಾತನೆಗಳನ್ನ ಕೊಡಬೇಕು, ಅವಮಾನ ಮಾಡಿದ್ರು. ಇವೆಲ್ಲವೂ ಕೂಡ ಈಗಾಗಲೇ ಪ್ರಜಾಪಿತ ಬ್ರಹ್ಮ ಮಮ್ಮ ಆದಿರತ್ನರಿಗೆ ನಡೆದು ಹೋಗಿದೆ. ಮುಂದೆ ಈಗ ಅಂತಿಮದಲ್ಲಿಯೂ ಕೂಡ ನಮಗೆ ಮತ್ತೆ ಆ ಸಮಯ, ಆ ಪರೀಕ್ಷೆಗಳು ಬಂದೇ ಬರ್ತವೆ ನಮ್ಮ ಮುಂದೆ. ಆದ್ರೆ ಅವರೆಲ್ಲ ಪಾಸಾಗಿ ಯಜ್ಞವನ್ನ ಜಗತ್ತಿಗೆ ಪ್ರತ್ಯಕ್ಷ ಮಾಡಿ ಹೋಗಿದ್ದಾರೆ. ಈಗ ಅಂತಿಮದಲ್ಲಿ ನಾವು ಜಗತ್ತಿಗೆ ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಬೇಕು ಅಂತಂದ್ರೆ ಆ ಎಲ್ಲ ಪರೀಕ್ಷೆಗಳಿಗೂ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಅಂತಹ ಒಂದು ಸ್ಫೂರ್ತಿಯನ್ನು ತೆಗೆದುಕೊಳ್ಳುತ್ತಾ ಇವತ್ತು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ವಿಶೇಷ ಚಿಂತನೆಯನ್ನ ಈಗ ನಾವು ನೋಡೋಣ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಒಂದು ಸ್ಲೋಗನ್ ಅಲ್ಲಿ ಒಂದು ಲೈನ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬಾಬಾರವರು. ಯಾರು ದೊಡ್ಡ ಜ್ಞಾನಿ, ಯಾರು ಆತ್ಮ ಅಭಿಮಾನಿಯೋ ಆತನೇ ದೊಡ್ಡ ಜ್ಞಾನಿ. ಒಂದೇ ಲೈನ್, ಎಷ್ಟು ಅದ್ಭುತ ಇದೆ ಇದು.
ಯಾರಪ್ಪ ಜ್ಞಾನಿ, ಮಹಾಜ್ಞಾನಿ, ದೊಡ್ಡ ಜ್ಞಾನಿ ಯಾರು ಈ ಜಗತ್ತಿನಲ್ಲಿ ಅಂದ್ರೆ ಯಾರು ಆತ್ಮ ಅಭಿಮಾನಿ ಆಗಿದರೋ ಅವರು. ಆತ್ಮ ಅಭಿಮಾನಿ ಆದಾತನೇ ಜ್ಞಾನಿ ಹೊರತಾಗಿ ಮತ್ಯಾರು ಅಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಕೊಟ್ಟಿದ್ದಾರೆ. ಹಾಗಾಗಿ ಆತ್ಮ ಅಭಿಮಾನಿಗಳು ನಾವಾಗ್ಲೇಬೇಕಾಗ್ತದೆ. ಜಗತ್ತಿನ ಎಲ್ಲಾ ಧರ್ಮಗಳಿಗಿಂತ ಮೀರಿ, ಎಲ್ಲಾ ಧರ್ಮಗಳನ್ನ ದಾಟಿ, ಎಲ್ಲಾ ಧರ್ಮಾತ್ಮರ ಮಹಾವಾಕ್ಯಗಳನ್ನ ಕೇಳಿ ಇಂದು ನಾವು ಪರಮಾತ್ಮನ ಮಹಾವಾಕ್ಯಗಳನ್ನ ಕೇಳಿ ಸಂಪನ್ನರಾಗಿದ್ದೇವೆ ಅಂತ ಅಂದ ಮೇಲೆ ನಾವೆಲ್ಲರೂ ಕೂಡ ಎಲ್ಲರಿಗಿಂತ ಜ್ಞಾನಿಗಳು ಆಗಿರಲೇಬೇಕು. ಎಲ್ಲರಿಗಿಂತ ಹೆಚ್ಚಿನ ವಿಷಯಗಳು ನಮಗೆ ತಿಳಿದಿರಲೇಬೇಕು, ತಿಳಿದಿದೆ ಕೂಡ. ಜಗತ್ತು ಇನ್ನು ಆತ್ಮ ಪರಮಾತ್ಮನ ಹುಡುಕಾಟದಲ್ಲಿದೆ. ಆದರೆ ನಾವು ಆತ್ಮ ಅನುಭೂತಿಯನ್ನ ಮಾಡುತ್ತಾ, ಪರಮಾತ್ಮನಲ್ಲಿ ಪ್ರತಿನಿತ್ಯ ಅನುಸಂಧಾನವನ್ನ ಮಾಡುತ್ತಾ, ಪರಮಧಾಮಕ್ಕೂ ಆಗಾಗಿ ಹೋಗಿ ಬರುತ್ತಾ, ಸೂಕ್ಷ್ಮ ವತನದಲ್ಲಿ ಹಾರಾಡುತ್ತಾ, ಪ್ರಪಂಚ ಪರ್ಯಟನೆ ಮಾಡುತ್ತಾ, ತ್ರಿಕಾಲ ಜ್ಞಾನಿಯಾಗಿ, ತ್ರಿಲೋಕಿಯಾಗಿ, ತ್ರಿನೇತ್ರಿಯಾಗಿ ಸಾಕ್ಷಿಯಾಗಿರುವ ನಮಗೆ ಮಹಾಜ್ಞಾನಿಯ ಪಟ್ಟನು ಕೂಡ ಸಣ್ಣದೆ. ನಿಜನೂ ಕೂಡ, ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಜಗತ್ತಿಗೆ ಗೊತ್ತಿಲ್ಲ ಪಾಪ. ಆದ್ರೆ ಇಲ್ಲಿ ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಯಾರನ್ನ ಹುಡುಕ್ತಾ ಇದ್ದಾರೆ ಅವರು ಇಲ್ಲಿ ಬಂದಿದ್ದಾರೆ, ಯಾವುದೆಲ್ಲ ಪ್ರಶ್ನೆಗಳೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೂ ಕೂಡ ಈ ಕಡೆ ತಿರುಗಿ ನೋಡುವಷ್ಟು ಪುರುಸತ್ತು ಇಲ್ಲ ಮತ್ತು ಮನಸ್ಸು ಇಲ್ಲ, ಅರ್ಥಾತ್ ಅವ್ರ ಪಾತ್ರ ಇಲ್ಲ. ಪ್ರತಿನಿತ್ಯ ಈಗ ನನ್ನ ಜೊತೆ ಇದೆಲ್ಲ ನಡೀತಾ ಇದೆ. ಸಾಕಷ್ಟು ಆತ್ಮರು ಹುಡುಕಾಟದಲ್ಲಿದ್ದಾರೆ. ಆತ್ಮದ ಹುಡುಕಾಟ ಅರ್ಥಾತ್ ತಾನು ಯಾರು ಅನ್ನುವ ತಿಳುವಳಿಕೆಯ ಹುಡುಕಾಟದಲ್ಲಿದ್ದಾರೆ, ಪರಮಾತ್ಮನ ಹುಡುಕಾಟದಲ್ಲಿದ್ದಾರೆ, ಸತ್ಯ ಧರ್ಮದ ಹುಡುಕಾಟದಲ್ಲಿದ್ದಾರೆ. ಅವ್ರಿಗೆ ಹುಡುಕಾಟದಲ್ಲಿನೇ ಮಜಾ ಕಂಡುಕೊಂಡು ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸತ್ಯ ಬೇಕೇ ಇಲ್ಲ ಅವರಿಗೆ. ಅದಕ್ಕೆ ಏನ್ ಹೇಳಿದ್ರು ಅವ್ರು ಒಪ್ಪಲ್ಲ. ಆದ್ರೆ ಹುಡುಕಾಟ ಮಾತ್ರ ಬಿಟ್ಟಲ್ಲ. ಇದೇ ಮಾಯೆ, ಇದೇ ಸೃಷ್ಟಿಯ ಒಂದು ಬ್ಯೂಟಿ. ಜ್ಞಾನದ ಸಾಗರದಲ್ಲಿ ಇದ್ದು ಜ್ಞಾನದ ದಾಹದಿಂದ ಸತ್ತಂತಾಗಿದೆ ಈಗ ನಮ್ಮ ಪರಿಸ್ಥಿತಿ. ಜ್ಞಾನ ಸಾಗರ ಪರಮಾತ್ಮ ಸೃಷ್ಟಿಯಲ್ಲಿ ಬಂದು ಇಷ್ಟೆಲ್ಲ ವಿಶ್ವವಿದ್ಯಾಲಯಗಳನ್ನ ಮಾಡಿ ಸೃಷ್ಟಿಯ ಸತ್ಯಗಳನ್ನ ತಿಳಿಸಿದ್ರು ಕೂಡ ಅದರ ಕಡೆಗೆ ಅವರಿಗೆ ಗಮನ ಇಲ್ಲ. ಯಾರು ಬಂದಿದ್ದಾರೆ ಗಮನ ಇಲ್ಲ. ಮನುಷ್ಯನ ಅಹಂಕಾರ ಅತಿಯಾದಾಗ ಕಣ್ಣು ಮಂಜಾಗತ್ತೆ, ಕಿವಿ ಕಿವುಡ ಆಗತ್ತೆ, ಹೃದಯ ಕಲ್ಲಾಗತ್ತೆ, ಮನಸ್ಸು ಭಾರ ಆಗತ್ತೆ. ಯಾವುದೊಂದು ಅಹಂಕಾರ ನೆತ್ತಿಗೇರಿದಾಗ ಈ ರೀತಿಯಾಗಿ ಮಾಡ್ತಾ ಹೋಗುತ್ತೆ. ಅರ್ಥಾತ್ ಅದು ಪಾತ್ರ ಅಷ್ಟೇ. ಈಗ ಅಂಥವ್ರ ಮೇಲೆ ನಾವೇನ್ ಮಾಡ್ಬೇಕು? ವಾದಕ್ಕೆ ಪ್ರತಿವಾದ ಉತ್ತರವಲ್ಲ, ಒತ್ತಾಯದಿಂದ ಕರೆತರುವುದು ಅಲ್ಲ, ಮತ್ತೆ ಸುಮ್ಮನೆ ಬಿಡಲು ಆಗುವುದೂ ಇಲ್ಲ. ಯಾಕಂದ್ರೆ ಅವರು ನಮ್ಮ ಸಹೋದರ ಆತ್ಮರೇ. ಅವರ ಕಲ್ಯಾಣ ನಾನೇ ಮಾಡಬೇಕು. ಅದು ನನ್ನ ಹೆಗಲ ಮೇಲೆ ಇದೆ, ಅದು ನನ್ನ ಜವಾಬ್ದಾರಿ ಕೂಡ. ಹಾಗಿದ್ದ ಮೇಲೆ ನಾನು ನನ್ನ ಧರ್ಮವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಯಾರು ಸದಾ ಸ್ವಧರ್ಮದಲ್ಲಿದ್ದು, ಸಮಾನದಲ್ಲಿದ್ದು, ಸ್ವಸ್ಮೃತಿಯಲ್ಲಿದ್ದು ಸತ್ಕಲ್ಯಾಣವನ್ನ ಮಾಡಬೇಕು ಅಂತ ಬಯಸ್ತಾರೆ, ಖಂಡಿತವಾಗಿ
ಸಾರಿ, ಆತ್ಮದ ಅನುಭೂತಿ ಅಂದ್ರೆ ಒಂದು ಸೆಕೆಂಡಲ್ಲಿ ಅದು ಆತ್ಮ ಅಂತಂದ್ರೆ ಅದು ಆಗ್ಬಿಡ್ಬೇಕು. ನಾವು ಅವ್ರ ಮೇಲೆ ದಯ ತೋರ್ಬೇಕು, ಅವರನ್ನ ನಾನೇ ಪರಿವರ್ತನೆ ಮಾಡಬೇಕು ಅಂತ ನನ್ನ ಹೆಗಲಿಗೆ ಭಾರವನ್ನ ತೆಗೆದುಕೊಳ್ಬೇಕು. ನನ್ನ ಹೆಗಲ ಮೇಲೆ ಆ ಭಾರವನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಾನು ಇನ್ಯಾರೋ ಮಾಡ್ತಾರೆ, ಬೇರೆಯವರು ಬರ್ತಾರೆ ಅಂತಲ್ಲ, ನನ್ನ ಕೈಲಾದಷ್ಟು ನಾವು ಹೇಳೋಣ, ನಮ್ಮ ಕೈಲಾದಷ್ಟು ನಾವು ಮಾಡಿ. ಪರಮಾತ್ಮ ಬಂದಿದ್ದಾರೆ ಎನ್ನುವ ಸತ್ಯ ಜಗತ್ತಿನ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಆದ್ರೆ ಪರಮಾತ್ಮನ ಹುಡುಕಾಟದಲ್ಲಿದ್ದಾರೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಿದ್ದಾರೆ, ಪರಮಾತ್ಮನ ಅನುಗ್ರಹ ಬೇಕಾಗಿದೆ, ಪರಮಾತ್ಮನ ಕೃಪೆ ಬೇಕು ಅಂತಾರೆ. ಆದರೆ ಪರಮಾತ್ಮ ಆತನ ಕರ್ತವ್ಯ, ಆತ ಹೇಗಿರ್ತಾನೆ, ಎಲ್ಲಿದ್ದಾನೆ, ಬಂದಿದ್ದಾನೆ ಅಂದ್ರೂ ಕೂಡ ಬಂದು ನೋಡದೇ ಇರುವಷ್ಟರ ಮಟ್ಟಿಗೆ ಮಾಯ ಅವರನ್ನ ಅಭಿಮಾನದಲ್ಲಿ ಕಟ್ಟಿ ಹಾಕಿದೆ. ಅದಕ್ಕೆ ಹೇಳಲಾಗತ್ತೆ ದೇಹಾಭಿಮಾನ್. ಎಲ್ಲಿಯ ತನಕ ಒಬ್ಬ ವ್ಯಕ್ತಿ ಒಂದು ದೇಹ, ದೇಹದ ಧರ್ಮ, ದೇಹದ ಜಾತಿ, ದೇಹದ ವಿಭಾಗಗಳ ಬಂಧನದಲ್ಲಿ ಬಂಧಿತನಾಗಿರುತ್ತಾನೆಯೋ ಅಲ್ಲಿಯ ತನಕ ಆತ್ಮದರ್ಶನ ಅಥವಾ ಪರಮಾತ್ಮ ದರ್ಶನ ಖಂಡಿತ ಸಾಧ್ಯ ಇಲ್ಲ. ಒಬ್ಬ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನುವಂತ ಮುಮುಕ್ಷು ಅಥವಾ ಒಂದು ಆಸಕ್ತಿವಂತ ಪುರುಷಾರ್ಥಿ ಯಾರಿದ್ರೂ ಕೂಡ ಆತ ಈಗ ಎಲ್ಲಿದನೋ ಆತ ತನ್ನ ದೇಹ, ದೇಹದ ಹುಟ್ಟು, ದೇಹದ ಜಾತಿ, ದೇಹದ ಧರ್ಮ ಎಲ್ಲದರಿಂದ ಭಿನ್ನನಾಗಿ ಸತ್ಯಕ್ಕಾಗಿ ಯಾರು ಅಹಪಿಸ್ತಾರೋ ಆತನಿಗೆ ಮಾತ್ರ ಸತ್ಯ ಸಿಗಲಿಕ್ಕೆ ಸಾಧ್ಯ ಇದೆ. ಇದು ನಮ್ಮಲ್ಲೂ ಕೂಡ. ಇವತ್ತು ಬ್ರಹ್ಮಕುಮಾರ, ಬ್ರಹ್ಮಕುಮಾರಿ ಅನ್ನೋದು ಕೂಡ ಒಂದು ಸ್ಥೂಲ ಧರ್ಮ. ಇದು ಅಷ್ಟೇ. ಬ್ರಾಹ್ಮಣ ಧರ್ಮ ಅನ್ನೋದು ಒಂದು ಸ್ಥೂಲ ಧರ್ಮ ಅಷ್ಟೇ. ಇದು ಎಲ್ಲಿಯ ತನಕ ನಾವು ಬ್ರಹ್ಮಕುಮಾರ, ಬ್ರಹ್ಮಕುಮಾರಿ ಅಂತ ತಿಳ್ಕೊಂಡಿರ್ತೇವೆ ಅಲ್ಲಿಯ ತನಕ ನಾವು ಕೂಡ ಒಂದು ದೇಹದ ಧರ್ಮದ ಬಂಧನದಲ್ಲೇ ಇರುತ್ತೇವೆ. ಇದನ್ನು ಮೀರಿ ನಾನು ಬ್ರಹ್ಮಕುಮಾರ್ ಅಂತಂದಾಗ ಇದು ಪಾತ್ರ, ಇದು ಬ್ರಹ್ಮಕುಮಾರ, ಒಳಗಿನ ಆತ್ಮ ಅಲ್ಲ. ಇದು ಬ್ರಾಹ್ಮಣ, ವೈಶ್ಯ, ಶೂದ್ರ ಅನ್ನೋದಾಗ್ಲಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನೋದಾಗ್ಲಿ, ಇದು ದೇಹದ ಧರ್ಮಗಳೇ ಹೊರತಾಗಿ ಆತ್ಮದ ಧರ್ಮ ಅಲ್ಲ. ನಾನು ಹಿಂದೂ ಅನ್ನೋದಿದ್ರೆ ಅದು ದೇಹದ ಧರ್ಮದ ಭಾನ, ನಾನು ಕ್ರೈಸ್ತ ಅನ್ನೋದಿದ್ರೆ ಅದು ದೇಹದ ಧರ್ಮದ ಭಾನ, ನಾನು ಬೌದ್ಧ ಅನ್ನೋದಿದ್ರೆ ಅದು ದೇಹದ ಧರ್ಮದ ಭಾನ, ನಾನು ಬ್ರಾಹ್ಮಣ ಅಥವಾ ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿ ಅನ್ನೋದಿದ್ರೆ ಇದು ದೇಹದ ಧರ್ಮದ ಭಾನ. ಇದು ಒಂದು ಐಡೆಂಟಿಟಿ ಅಷ್ಟೇ, ಪಾತ್ರಕ್ಕಾಗಿ. ಇದು ಪಾತ್ರಕ್ಕೆ ಪರಿವರ್ತನೆಗಾಗಿ ಇರುವ ಧರ್ಮ ಅಷ್ಟೇ. ಇದನ್ನು ತ್ಯಜಿಸಿ ಸರ್ವಧರ್ಮಾನ್ ಪರಿತ್ಯಜ್ಯಂ ಮಾಮೇಕಂ ಶರಣಂ ರಜ. ಸರ್ವ ಧರ್ಮಗಳನ್ನ ಪರಿತ್ಯಜಿಸಿ ನನ್ನೊಬ್ಬನಲ್ಲಿ ಶರಣಾಗು ಅಂತ ಹೇಳ್ತಾನೆ ಪರಮಾತ್ಮ ಅಂತ ಗೀತೆಯಲ್ಲಿ ಬರುತ್ತಲ್ವ. ಹಾಗೆ ಬಾಬಾರವರು ಹೇಳುವಂತೆ ಎಲ್ಲವನ್ನ ಸರಿಸಿ ನನ್ನೊಬ್ಬನಿಗೆ ಶರಣಾಗು ಅಂತ ಹೇಳ್ತಾರೆ. ಬ್ರಹ್ಮ ಕುಮಾರ್ ಅಂದ್ರೆ ಇದೆಲ್ಲ, ಇದು ಆತ್ಮ ಅಲ್ಲ. ಆತ್ಮ ಬೇರೆ, ಬ್ರಹ್ಮ ಕುಮಾರ್ ಬೇರೆ. ಬ್ರಹ್ಮ ಕುಮಾರ್ ಅನ್ನೋದೊಂದು ಪಾತ್ರ. ಈ ಪಾತ್ರವನ್ನ ಮಾಡುವ ಆತ್ಮ, ನಾನು ಪಾತ್ರಧಾರಿ, ನಾನು ಬೇರೆ. ಈಗ ಪಾತ್ರಾಭಿಮಾನಿನ ಆತ್ಮಾಭಿಮಾನಿನ ಅಂತ ನೋಡಿಕೊಂಡಾಗ ನಾನು ಬ್ರಹ್ಮಕುಮಾರ, ಬ್ರಹ್ಮಕುಮಾರ, ಬ್ರಹ್ಮಕುಮಾರ ವ್ಯವಹಾರಕ್ಕಾಗಿ ಇದ್ದುಕೊಳ್ಳಿ, ಒಂದು ಹೆಸರು, ಅದು ಪಾತ್ರ ಅಷ್ಟೇ. ಆದ್ರೆ ಒಳಗಡೆ ನನ್ನ ಆತ್ಮ ಅನ್ನುವ ಸತ್ಯದ ಸ್ಮೃತಿ ಬಂದಾಗ ನಾನು ಬ್ರಹ್ಮಕುಮಾರ್ ಅಂತನೂ ಅನಿಸಬಾರದು. ಇಲ್ಲಿ ನಮ್ಮ ಅಕ್ಕವ್ರು ಉಂಟಾರೆ, ಇಲ್ಲಿ ನಮ್ಮಣ್ಣವ್ರು ಉಂಟಾರೆ ಅಂದ್ರೆ ಇವ್ರು ನಮ್ಮಕ್ಕ ನಮ್ಮಣ್ಣ ಅಂದ್ರೆ ಮತ್ತೆ ಉಳಿದವ್ರು ಯಾರಕ್ಕ ಯಾರಣ್ಣ. ವೈಟ್ ಡ್ರೆಸ್ ಕಂಡ ತಕ್ಷಣ ಇವ್ರು ನಮ್ಮವರು ಅಂದ್ರೆ ಮತ್ತೆ ಉಳಿದವ್ರು ಯಾರು ಅಂದ್ರೆ ನಮ್ಮ ದೃಷ್ಟಿ ಇನ್ನು ದೇಹ ಬಾಲದ ದೃಷ್ಟಿಯಲ್ಲಿದ್ದೀವಿ ಹೊರತಾಗಿ ಆತ್ಮದ ದೃಷ್ಟಿಗೆ ಇನ್ನೂ ಬರಲೇ ಇಲ್ಲ ನಾವು.
ಭಾನದಲ್ಲಿದ್ದವರಿಗೆ ಜ್ಞಾನಿ ಅಂತ ಹೇಳಿಲ್ಲ ಇವತ್ತು ಬಾಬರವರು. ಯಾರು ಆತ್ಮಾಭಿಮಾನಿಯೋ ಅವರು ದೊಡ್ಡ ಜ್ಞಾನಿ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಏನು ನೋಡ್ಬೇಕಾಗಿತ್ತು? ಅವ್ರ ವೈಟ್ ಡ್ರೆಸ್, ಅವ್ರ ಬ್ಯಾಡ್ಜ್ ನೋಡ್ಬೇಕು, ಅಥವಾ ಅವರ ಬೇರೆ ಧರ್ಮದ ಸಿಂಬಲ್ಗಳನ್ನು ನೋಡಬೇಕು, ಅವರ ದೇಹದ ಭಾವ ಅಥವಾ ಧಿರಿಸುಗಳನ್ನ ನೋಡಬೇಕು, ಅವರ ಪೋಷಾಕು ಆಚರಣೆಗಳನ್ನ ನೋಡಬೇಕು. ಹೊರಗಿನದನ್ನ ನೋಡುವವರು ಯಾರೂ ಕೂಡ ಜ್ಞಾನಿಗಳಲ್ಲ ಅಂತ ಇವತ್ತು ಬಾಬರವರು ಸ್ಪಷ್ಟಪಡಿಸಿದ್ದಾರೆ. ಇವನು ಬ್ರಹ್ಮ ಕುಮಾರಿ ಸೇರಿದಂತೆ. ಇದು ಪಾತ್ರ ಅಭಿಮಾನ. ಇದು ನಾವೊಂದು ಮಾರ್ಗದಲ್ಲಿ ಹೊಂಟಿದೀವಿ, ನಾವೊಂದು ಬಸ್ಸಲ್ಲಿ ಕೂತಿದೀವಿ ಅಂತಂದ್ರೆ ಎಲ್ಲರೂ ಒಂದು ಕಡೆ ಹೋಗ್ತಾ ಇದ್ದಾಗ ಎಲ್ರಿಗೂ ಒಂದೊಂದು ಬಸ್ಗಳಿರುತ್ತೆ, ಆ ನಂಬರ್ಗಳು ಬೇರೆ ಬೇರೆ ಇರುತ್ತೆ. ಬಸ್ಗಳು ಒಂದೇ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಾವೆ, KSRTC ಬಸ್ಗಳೇ ಅಥವಾ BMTC ಬಸ್ಗಳೇ ಅನ್ಕೊಳ್ಳೋಣ, ಒಂದೇ ಡಿಪೋಕ್ಕೆ ಸೇರಿದ್ವು ಅನ್ಕೊಳ್ಳೋಣ. ಆದ್ರೆ ಎಷ್ಟು ಬಸ್ಗಳಿದೆಯೋ ಅಷ್ಟು ನಂಬರ್ಗಳಂತೂ ಬೇರೆ ಇರುತ್ತೆ. ಬೋರ್ಡ್ ಒಂದೇ ಹಾಕಿರ್ಬೋದು, ಎಲ್ಲವೂ ಬೆಂಗಳೂರು ಟು ಮೈಸೂರು ಅಂತ ಇದ್ದಿರಬಹುದು. ಆದ್ರೆ ವೆಹಿಕಲ್ ನಂಬರ್ ಮಾತ್ರ ಬೇರೆ ಇರುತ್ತೆ, ಯಾಕಂದ್ರೆ ಐಡೆಂಟಿಟಿ ಅಷ್ಟೇ ಅದು. ಹಾಗೆ ನಾವು ಈ ಬಸ್ಸಲ್ಲಿ ಕೂತಿದೀವಿ, ಬ್ರಹ್ಮಕುಮಾರಿ ಅನ್ನುವಂತಹ ಬಸ್ ಐಡೆಂಟಿಟಿಯಲ್ಲಿ ನಾವು ಕೂತಿದ್ದೀವಿ. ಅವ್ರಿನ್ಯಾವುದೋ ಹಿಂದೂ ಅನ್ನೋದ್ರಲ್ಲಿ ಕೂತಿದ್ದಾರೆ, ಮುಸ್ಲಿಂ ಅನ್ನೋದ್ರಲ್ಲಿ ಕೂತಿದ್ದಾರೆ, ಕ್ರೈಸ್ತ ಅನ್ನೋದ್ರಲ್ಲಿ ಕೂತಿದ್ದಾರೆ, ಸನ್ಯಾಸ ಅನ್ನೋದ್ರಲ್ಲಿ ಕೂತಿದ್ದಾರೆ, ಶರಣ ಅನ್ನೋದ್ರಲ್ಲಿ ಕೂತಿದ್ದಾರೆ. ಒಂದೊಂದು ಬಸ್ಗಳಿವು, ಆ ಬಸ್ಗಳಿಗೆ ನಂಬರ್ಗಳಿವು ಅಷ್ಟೇ. ಆದ್ರೆ ಅಲ್ಲಿ ಕೂತಿರೋರು ಆತ್ಮರೇ, ಇಲ್ಲಿ ಕೂತಿರೋರು ಆತ್ಮರೇ. ಒಳಗೆ ಇರುವ ಆತ್ಮರಿಗೆ ನಾವು ಗಮನ ಕೊಡಬೇಕೇ ಹೊರತಾಗಿ ಹೊರಗಿನ ಹೊದಿಕೆಗಳಿಗಲ್ಲ, ಹೊರಗಿನ ಐಡೆಂಟಿಟಿಗೆ ಅಲ್ಲ. ಇದು ಆರಂಭದಲ್ಲಿ ಎಲ್ಲಾ ಧರ್ಮಕ್ಕೂ ಅವಶ್ಯಕತೆ ಇರುವಂತದ್ದೇ. ಶರಣ ಧರ್ಮಕ್ಕೆ ತನ್ನದೇ ಆದ ಸಂಪ್ರದಾಯದ ಅವಶ್ಯಕತೆ ಇದೆ, ಸನ್ಯಾಸ ಧರ್ಮಕ್ಕೆ ತನ್ನದೇ ಆದ ಸಂಪ್ರದಾಯದ ಅವಶ್ಯಕತೆ ಇದೆ, ಕ್ರೈಸ್ತ ಧರ್ಮಕ್ಕೆ ತನ್ನದೇ ಆದ ಸಂಪ್ರದಾಯದ ಅವಶ್ಯಕತೆ ಇದೆ, ಬೌದ್ಧ ಧರ್ಮಕ್ಕೆ ತನ್ನದೇ ಆದ ಸಂಪ್ರದಾಯದ ಅವಶ್ಯಕತೆ ಇದೆ. ಹಾಗೆ ಬ್ರಾಹ್ಮಣ ಧರ್ಮಕ್ಕೂ ತನ್ನದೇ ಆದ ಸಂಪ್ರದಾಯದ ಅವಶ್ಯಕತೆ ಆರಂಭದಲ್ಲಿ ಇದ್ದೇ ಇದೆ. ಅದು ಒಂದು ಮೆಟ್ಟಿಲಷ್ಟೇ. ಆ ಮೆಟ್ಟಿಲನ್ನ ಹಿಡಿದು ಆ ಸಂಪ್ರದಾಯದ ಮೂಲಕ ತನ್ನ ಮೂಲವನ್ನ ಅರಿಯುವ ಪ್ರಯತ್ನವನ್ನ ಮಾಡುವುದು ಆ ಒಂದು ಧರ್ಮದ ಉದ್ದೇಶವಾಗಿರುತ್ತೆ. ನಾವು ಐಡೆಂಟಿಟಿಯಲ್ಲಿ ಉಳ್ಕೊಂಡ್ರೆ, ಫಸ್ಟ್ ಸ್ಟೆಪ್ ಅಲ್ಲೇ ಉಳ್ಕೊಂಡ್ರೆ ನಾವು ಸ್ಥೂಲದಲ್ಲಿಯೇ ಇದ್ದೀವಿ. ನಮಗೂ ಬೇರೆಯವ್ರಿಗೆ ಏನು ವ್ಯತ್ಯಾಸ ಇಲ್ಲ. ನಾವು ಬಾಬರವ್ರ ಮಕ್ಕಳಾಗಿರಬಹುದು, ಮುರಳಿಯನ್ನ ಕೇಳ್ತಾ ಇರಬಹುದು, ಅನೇಕ ಸೇವೆಗಳಲ್ಲಿ ನಾವು ತೊಡಗಿಸಿಕೊಂಡಿರಬಹುದು, ಸಮರ್ಪಿತರು ಆಗಿರಬಹುದು. ಆದ್ರೆ ಎಲ್ಲಿಯ ತನಕ ನಾನು ಆತ್ಮ ಎನ್ನುವ ಅಭಿಮಾನ ನನಗೆ ಬರೋದಿಲ್ಲ, ಆತ್ಮ ಅನ್ನುವ ಹೆಮ್ಮೆ ನನಗಾಗುವುದಿಲ್ಲ, ನೀನು ಆತ್ಮ ಅಂತ ನನಗೆ ಎಲ್ಲಿ ತನಕ ಕಾಣಿಸೋದಿಲ್ವೋ ಅಲ್ಲಿಯ ತನಕ ಆತ್ಮಾಭಿಮಾನಿ ಆಗೋದಿಲ್ಲ. ಆತ್ಮದಿಂದ ಪ್ರತಿಯೊಬ್ಬ ಮನುಷ್ಯಾತ್ಮನನ್ನು, ಜೀವರಾಶಿಯನ್ನು ಗುರುತಿಸುವ ದೃಷ್ಟಿ ನನಗೆ ಬರೋದಿಲ್ವೋ ಅಲ್ಲಿಯ ತನಕ ಆತ್ಮಾಭಿಮಾನಿ ಆಗೋದಿಲ್ಲ. ಯಾರ ಆತ್ಮ ಅಭಿಮಾನಿ ಆತನಿಗೆ ಸ್ತ್ರೀ ಪುರುಷ ಕಾಣಿಸೋದಿಲ್ಲ, ಶ್ರೇಷ್ಠ ಕನಿಷ್ಠ ಕಾಣಿಸೋದಿಲ್ಲ, ಒಳ್ಳೆಯವರು ಕೆಟ್ಟವರು ಕಾಣಿಸೋದಿಲ್ಲ, ಲಾಭ ನಷ್ಟ ಕಾಣಿಸೋದಿಲ್ಲ. ಇವೆಲ್ಲವನ್ನ ಮೀರಿ ಸಚ್ಚಿದಾನಂದ ಸ್ವರೂಪ ಆತ್ಮ ಮಾತ್ರ ಗೋಚರವಾಗುತ್ತೆ. ನಾನು ಆತ್ಮ, ನೀನು ಆತ್ಮ, ನೀನು ಆತ್ಮ, ನೀನು ಆತ್ಮ, ನೀನು ಆತ್ಮ, ನೀನು ಆತ್ಮ. ಆತ್ಮರೆಲ್ಲರೂ ಒಂದೇ ಎನ್ನುವ, ಆತ್ಮದ ಶಾಂತಿಯು ಒಂದೇ ಎನ್ನುವ, ಆತ್ಮದ ಸ್ವರೂಪ ಒಂದೇ ಎನ್ನುವ, ಆತ್ಮದ ಗುಣ ಒಂದೇ, ಆತ್ಮದ ಮನೆ ಒಂದೇ, ಆತ್ಮದ ತಂದೆ ಒಂದೇ ಎನ್ನುವಂತಹ ಈ ಆತ್ಮಿಕ ದೃಷ್ಟಿ, ಆತ್ಮಿಕ ಭಾವ ಯಾರಿಗೆ ಬರುತ್ತದೆಯೋ ಅವರು ಸ್ವತಃ ಆನಂದದಲ್ಲಿ ಇರ್ತಾರೆ, ಶಾಂತಿಯಲ್ಲಿ ಇರ್ತಾರೆ, ಪವಿತ್ರವಾಗಿರ್ತಾರೆ, ಜ್ಞಾನಿಯಾಗಿರ್ತಾರೆ. ಹಾಗೆ ಬೇರೆಯವರಿಗೂ ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಪಾತ್ರದಲ್ಲಿ ಬ್ರಾಹ್ಮಣ, ಪಾತ್ರದಲ್ಲಿ ಮುಸ್ಲಿಮ, ಪಾತ್ರದಲ್ಲಿ ಕ್ರೈಸ್ತ, ಪಾತ್ರದಲ್ಲಿ ಬುದ್ಧ, ಆತ್ಮದಲ್ಲಿ ಅಲ್ಲ. ಮೂಲ ಆತ್ಮವನ್ನು ಅರಿತ ಮೇಲೆ ಪಾತ್ರ ತನ್ನಿಂದ ತಾನೇ ನಿಲ್ತಾ ಹೋಗುತ್ತೆ.
ಇರುವ ಪಾತ್ರ ಸರಿಯಾಗ್ತಾ ಹೋಗುತ್ತೆ. ಆತ್ಮದ ದೃಷ್ಟಿ ಬಂದ ಮೇಲೆ ಪಾತ್ರವು ಕೂಡ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಆತ್ಮವಾಗಿ ನೋಡಿದಾಗ ಕಣ್ಣು ಪಾವನ, ಆತ್ಮವಾಗಿ ಕೇಳಿದಾಗ ಕಿವಿಯು ಪಾವನ, ಆತ್ಮವಾಗಿ ಉಸಿರಿದಾಗ ಉಸಿರು ಪಾವನ, ಆತ್ಮವಾಗಿ ನಡೆದಾಗ ನೆಲವು ಪಾವನ, ಆತ್ಮವಾಗಿ ವಿಚಾರಿಸಿದಾಗ ವಾತಾವರಣವು ಪವಿತ್ರವಾಗುತ್ತದೆ. ತನ್ನನ್ನು ತಾನು ಆತ್ಮ ಜ್ಯೋತಿ, ತನ್ನನ್ನು ತಾನು ಅವಿನಾಶಿ, ತನ್ನನ್ನು ತಾನು ಬೆಳಕು, ತನ್ನನ್ನು ತಾನು ಸಂತೃಪ್ತ, ತನ್ನನ್ನು ತಾನು ಸಂಪನ್ನ, ತನ್ನನ್ನ ತಾನು ಯಾವಾಗಲೂ ಕೂಡ ಸಚ್ಚಿದಾನಂದ ಸ್ವರೂಪ ಅಂತ ತಿಳಿದು ಆ ಆನಂದದಲ್ಲಿ ಇರುತ್ತಾನೆಯೋ ಅದೇ ಆನಂದ ಸ್ವರೂಪದಲ್ಲಿ ಎಲ್ಲರನ್ನ ನೋಡ್ತಾನೆಯೋ ಆತನಿಗೆ ಕೋಪ ಇಲ್ಲ, ಆತನಿಗೆ ದ್ವೇಷ ಇಲ್ಲ, ಆತನಿಗೆ ಭಯವಿಲ್ಲ, ಆತನಿಗೆ ಚಿಂತೆ ಇಲ್ಲ, ಆತನಿಗೆ ಅಸೂಯೆ ಇಲ್ಲ, ಆತನಿಗೆ ಮತ್ಯಾವ ವಿಕಾರಗಳು ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕ್ಷಾತ್ ಸ್ವಯಂ ಆತ್ಮವೇ ತಾನೇ ತನ್ನ ಸ್ವರೂಪದಲ್ಲಿ ನಿಂದಾಗ ತಾನೇ ಬೆಳಕು. ಹಾಗಾಗಿ ಅಂತ ಅದ್ಭುತವಾದ ಆತ್ಮಜ್ಞಾನವನ್ನು ಪಡೆದ ಪುಣ್ಯಾತ್ಮರು ನಾವೆಲ್ಲ. ಆದ್ರೆ ಅದನ್ನ ಬಳಕೆಯಲ್ಲಿ ತರಲಿಲ್ಲ ಅಂದ್ರೆ ಬರೀ ಜ್ಞಾನ ಯಾವ ಕೆಲಸಕ್ಕೂ ಬರೋದಿಲ್ಲ. ಹೇಗೆ ಒಂದು ಪುಸ್ತಕದಲ್ಲಿ ಬೇಕಾದಷ್ಟು ವಿಷಯಗಳಿದೆ, ಅಕ್ಷರಗಳಿದೆ, ಶಬ್ದ ಭಂಡಾರ ಇದೆ, ಆದ್ರೆ ಆ ಪುಸ್ತಕಕ್ಕೆ ಗೊತ್ತಿಲ್ಲ ನನ್ನೊಳಗಡೆ ಇದೆಲ್ಲ ಇದೆ ಅಂತ. ಹೇಗೋ ಹಾಗೆ ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ, ಕೋರ್ಸ್ ತೆಗೆದುಕೊಂಡಿದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ ಅಂದ್ರೂ ಕೂಡ ಎಲ್ಲಿಯ ತನಕ ಈ ಆತ್ಮದ ಅನುಭೂತಿಯನ್ನು ನಾನು ಮಾಡೋದಿಲ್ವೋ ಅಲ್ಲಿಯ ತನಕ ಆ ಪುಸ್ತಕಕ್ಕೂ ನನಗೂ ಏನು ವ್ಯತ್ಯಾಸನೇ ಇರೋದಿಲ್ಲ. ಪುಸ್ತಕದೊಳಗಡೆ ಅಷ್ಟೆಲ್ಲ ಮಹಾವಾಕ್ಯಗಳಿದ್ರೂ ಕೂಡ ಅದು ಅನುಭವಿಸುವುದಿಲ್ಲ. ಆದ್ರೆ ನನ್ನ ಮಸ್ತಕದಲ್ಲಿ ಇದ್ದು ಕೂಡ ಅನುಭವಿಸ್ಲಿಲ್ಲ ಅಂದ್ರೆ ಬಹುಶಃ ಅದಕ್ಕಿಂತ ಏನು ಬೇರೆ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನಿಗಳಾಗೋಣ, ದ್ವಂದ್ವಾತೀತರಾಗೋಣ, ಕರ್ಮಾತೀತರಾಗೋಣ, ದ್ವೇಷರಹಿತರಾಗೋಣ, ಕೋಪರಹಿತರಾಗೋಣ, ದುಃಖರಹಿತರಾಗೋಣ, ಚಿಂತಾಮುಕ್ತರಾಗೋಣ, ಭಯಮುಕ್ತರಾಗೋಣ, ನಿಜಾನಂದದಲ್ಲಿ ಬದುಕೋಣ. ನಾವು ಆನಂದದಲ್ಲಿದ್ದು ಸರ್ವರನ್ನು ಆನಂದದಲ್ಲಿ ತರೋಣ. ಅವರವರ ಪಾತ್ರವನ್ನು ಅವರವರು ಮಾಡಲಿ. ಸಾಧ್ಯವಾದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ತಿಳುವಳಿಕೆಯನ್ನು ಕೊಡುವ ಪ್ರಯತ್ನವನ್ನ ಮಾಡೋಣ. ಆದ್ರೆ ಪಾತ್ರ ಅಂತೂ ಮಾಡಲೇಬೇಕು. ಆ ಆತ್ಮಕ್ಕೂ ಕೂಡ ಆತ್ಮದ ಜಾಗೃತಿ ಆಗಲೇಬೇಕು. ಆ ಪ್ರಯತ್ನ ನಾವು ಸದಾಕಾಲ ಮಾಡ್ತಾ ಇರೋಣ. ಯಾರ ಮೇಲೆಯೂ ಕೂಡ ನಾವು ದ್ವೇಷ, ಅಸೂಯೆ, ಕೋಪ, ಅವರು ಸರಿ ಇಲ್ಲ, ಅವರು ತಪ್ಪು ಅನ್ನುವ ಆಪಾದನೆ, ಆ ಮಾತುಗಳು ನನ್ನ ಬಾಯಲ್ಲಿ ಬಂದ್ರೆ ನಾನು ದೇಹಾಭಿಮಾನಿಯ ಹೊರತು ಆತ್ಮಾಭಿಮಾನಿ ಅಲ್ಲ. ಹಾಗಾಗಿ ಆತ್ಮಾಭಿಮಾನದ ಹೊರತು ಪರಮಾತ್ಮಾಭಿಮಾನಿ ಆಗಲಾರ. ಆತ್ಮ ಪರಮಾತ್ಮನ ಅಭಿಮಾನಿಯಾಗದ ಹೊರತು ಅವಿನಾಶತ್ವವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅವಿನಾಶತ್ವವನ್ನು ಅನುಭವಿಸಲು ಸಾಧ್ಯವಿಲ್ಲ ಅಂದ್ರೆ ಭಯ, ಚಿಂತಾ ಮುಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಸಚ್ಚಿದಾನಂದವನ್ನು ಅನುಭವಿಸ್ಲಿಕ್ಕೆ, ಅತೀಂದ್ರಿಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವೆಲ್ಲ ಅತೀಂದ್ರಿಯ ಸುಖದಲ್ಲಿರುವಂತಹ ಸಚ್ಚಿದಾನಂದ ಸ್ವರೂಪ ಆತ್ಮರು ಎನ್ನುವ ಆನಂದದ ಒಳಗಡೆ ಸದಾಕಾಲ ಆತ್ಮ ಅಂದಾಗ ನಾವು ಅದೆಂಥ ಸೌಭಾಗ್ಯ, ಅದೆಂಥ ಆನಂದ ಒಳಗಿಂದ ಬರಬೇಕದು ಸಾಕಷ್ಟು ಇದೆ. ಹೆಂಗ ಅರಿಬೇಕು ಒಳಗಿಂದ ಆತ್ಮದಿಂದ ಅಂದ್ರೆ ಒಂದು ಪ್ರವಾಹದಂತೆ ಅರಿಬೇಕದು. ಒಂದು ಸೂರ್ಯನಿಂದ ಬೆಳಕು ಬರುವಂತೆ ಆತ್ಮದಿಂದ ಆ ಶಾಂತಿಯ ತರಂಗಗಳು ಬರಬೇಕು, ಜ್ಞಾನದ ಬೆಳಕು ಬರಬೇಕು, ಪವಿತ್ರತೆಯ ಚಿಲುಮೆ ಬರಬೇಕು. ಆತ್ಮ ಅಂದ್ರೆ ಅಷ್ಟು ಪವಿತ್ರ. ಆ ದೃಷ್ಟಿಯಲ್ಲಿ ನೋಡಿ ಕಣ್ಣು ಪಾವನ ಆಗೋಯ್ತು, ಕಿವಿ ಪಾವನ ಆಗೋಯ್ತು, ಹೃದಯ ಪಾವನ ಆಗೋಯ್ತು, ಶರೀರ ಪಾವನ ಆಗೋಯ್ತು, ವಾತಾವರಣ ಪಾವನ. ನಾನು ನಡೆದಾಗಲೆಲ್ಲ ಪಾವನ, ನುಡಿದಾಗಲೆಲ್ಲ ಪಾವನ.
ಎಷ್ಟು ಅದ್ಭುತ ಈ ಆತ್ಮದ ದೃಷ್ಟಿ, ಆತ್ಮದ ಜ್ಞಾನ, ಆತ್ಮಾನುಭವ, ಆತ್ಮ ಅಭಿಮಾನ. ಇಂಥ ಒಂದು ಆತ್ಮ ಅಭಿಮಾನಿಗಳಾಗು ನಾವು ಜ್ಞಾನಸಾಗರನ ಸಂತಾನರು ಮಹಾಜ್ಞಾನಿಗಳು ಅನ್ನೋದನ್ನ ನಮಗೆ ನಾವು ಸಾಬೀತುಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಓಂ ಶಾಂತಿ.